ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2024 ಇದು ಲಾಸ್ಟ್ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ಮೈ ಫೇವ್ರೆಟ್ ಪರ್ಚೇಸಸ್ ಆಫ್ 2024 ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ಗೈಸ್, ಇವಾಗ ಫಸ್ಟ್ ಪ್ರಾಡಕ್ಟ್ ಬಂದು ನೋಡೋಣ ಏನಿದೆ ಅಂತ. ಫಸ್ಟ್ ನಾನು ಹೇರ್ ಆಯಿಲಿಂದ ಶುರು ಮಾಡ್ತೀನಿ. ಗೈಸ್, ನಂದು ಇಯರ್ದು ಫೇವ್ರೆಟ್ ಪರ್ಚೇಸ್ ಬಂದು ಹೇರ್ ಆಯಿಲಲ್ಲಿ ಮಾಮಾ ಅರ್ತ್ ರೋಸ್ಮೇರಿ ಹೇರ್ ಗ್ರೋತ್ ಆಯಿಲ್. ಈ ಪ್ರಾಡಕ್ಟ್ ಇದು ನಿಜ ವರ್ಕ್ ಆಗುತ್ತೆ. ಇದು ನನಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇತ್ತು, ಶಾಂಪೂ ಎಲ್ಲ ಚೇಂಜ್ ಮಾಡಿ. ಅದಕ್ಕೆ ಈ ಹೇರ್ ಆಯಿಲ್ ಹಾಕೊಂಡು ನನಗೆ ಸ್ವಲ್ಪ ಹೇರ್ ಫಾಲ್ ಕಮ್ಮಿ ಆಯಿತು. ಹಂಗೆ ಹೇರ್ ಟೆಕ್ಸ್ಚರ್ ಮತ್ತು ಸಾಫ್ಟ್ನೆಸ್ ಹಂಗೆ ಮೇಂಟೈನ್ ಮಾಡುತ್ತೆ. ನಾನು ಈ ಹೇರ್ ಆಯಿಲ್ ಬಂದು ಒಂದು 1 ಮಂತ್ ಆಯಿತು ಯೂಸ್ ಮಾಡಿ. ಅದಕ್ಕೆ ನನಗೆ ಇಷ್ಟ ಆಗಿರೋದ್ರಿಂದ ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ, ನನ್ನ ಫೇವ್ರೆಟ್ ಪರ್ಚೇಸ್ ಅಂತ. ನೆಕ್ಸ್ಟ್ ಬಂದು ನಂದು ಫೇವ್ರೆಟ್ ಫೇಸ್ ವಾಶ್. 4 ಮಂತ್ಸ್ ಆಯಿತು ನಾನು ಅದು ಯೂಸ್ ಮಾಡೋಕ್ಕೆ ಶುರು ಮಾಡಿ. ಅದು ಯೂಸ್ ಮಾಡೋಕ್ಕೆ ಶುರು ಆದಮೇಲೆ ನನ್ನದು ಸ್ಕಿನ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತದೆ. ನನ್ನ ಸ್ಕಿನ್ ಚೆನ್ನಾಗಿ ಸ್ಕಿನ್ನಿಂಗ್ ಅಂತ ಹೇಳ್ತಾರಲ್ಲ ಆ ಥರ. ಆ ಫೇಸ್ ವಾಶ್ ಬಂದು ಮಾಮಾ ಅರ್ತ್ ರೈಸ್ ವಾಟರ್ ಫೇಸ್ ವಾಶ್. ರೈಸ್ ವಾಟರ್ ಯಾಕಂದರೆ ಅದು ಆ್ಯಕ್ನಿ ಪ್ರೋನ್ ಸ್ಕಿನ್ ಮತ್ತು ಆಯಿಲಿ ಸ್ಕಿನ್ ಸಹ. ಅದಕ್ಕೆ ರೈಸ್ ವಾಟರ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದು ಅಂತ ರೈಸ್ ವಾಟರ್ ಪ್ರಾಡಕ್ಟ್ಸೇ ಯೂಸ್ ಮಾಡೋದು. ಮತ್ತು ನಾನು ಮನೇಲಿ ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕು ಅಂದ್ರೂ ಇದು ರೈಸ್ನ ರೋಸ್ ವಾಟರಲ್ಲಿ ಗ್ರೈಂಡ್ ಮಾಡಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು. ಅದಾದಮೇಲೆ ನಮ್ಮ ಬೆಳಿಗ್ಗೆ ಯೂಸ್ ಮಾಡೋ ಸೀರಮ್ ಪಾಚಾ ರೈಸ್ ವಾಟರ್ ಸೀರಮ್. ಇದು ನನಗೆ ಫ್ಲಿಪ್ಕಾರ್ಟಲ್ಲಿ ಮಮ್ಮಿ ಪರ್ಚೇಸ್ ಮಾಡುವಾಗ ನಾನು ಪರ್ಚೇಸ್ ಮಾಡಿ ನೋಡೋಣ ಹೆಂಗೆ ಇರುತ್ತೆ, ಯೂಸ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ಮತ್ತು ಇದು ಯೂಸ್ ಮಾಡಾದ್ಮೇಲೆ ರಿಸಲ್ಟ್ಸ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಟೆಕ್ಸ್ಚರ್ ನೋಡಿ ಒಂಥರ ಚೆನ್ನಾಗಿದೆ. ಕನ್ಸಿಸ್ಟೆನ್ಸಿ ನೋಡಿ, ಥಿಕ್ ಕನ್ಸಿಸ್ಟೆನ್ಸಿ, ಒಂಥರ ಸ್ಮೆಲ್ ಸಹ ಚೆನ್ನಾಗಿದೆ ಇದ್ರದ್ದು. ನಾನು ಬೆಳಿಗ್ಗೆ ಈ ಸೀರಮ್ ಯೂಸ್ ಮಾಡೋದು ಸ್ಕಿನ್ ಕೇರ್ ಮಾಡ್ಕೊಳ್ವಾಗ. ಅದನ್ನು ಅಫೋರ್ಡೆಬಲ್ ಇದೆ. ಫ್ಲಿಪ್ಕಾರ್ಟಲ್ಲಿ ನೀವು ಚೆಕ್ ಮಾಡ್ಬೋದು, ಪಾಚಾ ರೈಸ್ ವಾಟರ್ ಸೀರಮ್ ಅಂತ. ಅದಾದಮೇಲೆ ನಾನು ರಾತ್ರಿ ಸ್ಕಿನ್ ಕೇರಲ್ಲಿ ಯೂಸ್ ಮಾಡೋ ಸೀರಮ್ ಮಿನಿಮಲಿಸ್ಟ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್. ಇದನ್ನು ಆ್ಯಕ್ನಿ ಪ್ರೋನ್ ಸ್ಕಿನ್ ಮತ್ತು ಆಯಿಲಿ ಸ್ಕಿನ್ಗೆ ಚೆನ್ನಾಗಿರುತ್ತೆ. ನಿಮ್ಮದು ಏನು ಪಿಂಪಲ್ಸ್ ಎಲ್ಲ ಕಮ್ಮಿ ಮಾಡುತ್ತೆ. ಮತ್ತು ಇದು 2 ವೀಕ್ಸಿಂದ ನನ್ನದು ಸ್ಕಿನ್ ಚೆನ್ನಾಗಿ ಬಿಹೇವ್ ಮಾಡ್ತಾಯಿಲ್ಲ ಆಯಿತಾ. ಯಾಕೆಂದರೆ ನಾನು ಫ್ಯಾಷನ್ ಶೋಗೆ ಹೋಗಿದ್ದೆ 2 ವೀಕ್ಸ್ ಬ್ಯಾಕ್. ಅಲ್ಲಿ ಅಲ್ಲಿ ಯಾರ್ಯಾರು ಯೂಸ್ ಮಾಡಿರೋ ಸ್ಪಾಂಜಸ್ ಎಲ್ಲ ತಗೊಂಡು ನಮಗೆ ಯೂಸ್ ಮಾಡ್ತಾರಲ್ಲ ಮೇಕಪ್ ಎಲ್ಲ, ಅದಕ್ಕೆ ಆ ಮೇಕಪ್ಪಿಂದ ನನ್ನ ಫೇಸಲ್ಲಿ ಫುಲ್ ಪಿಂಪಲ್ಸ್ ಶುರು ಆಗಿತ್ತು. ಇವಾಗಲೂ ಇದೆ, ಕಾಣಿಸ್ತಾ ಇದೆ ಇದರಲ್ಲಿ. ಯಾಕೆಂದರೆ ಸ್ವಲ್ಪ ನೋಡಿ ಯಾವಾಗ ಸರಿ ಹೋಗುತ್ತೋ. ಬೇರೆ ಮೇಕಪ್ ಆರ್ಟಿಸ್ಟಿಂದ ಮೇಕಪ್ ಮಾಡಿಸ್ಕೊಂಡ್ರೆ ಇದೇ ಪ್ರಾಬ್ಲಮ್. ನಮ್ಮದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಏನಾಗಲ್ಲ, ಸ್ಕಿನ್ ಚೆನ್ನಾಗಿರುತ್ತೆ. ಓಕೆ, ಈಗ ಅದಾಯ್ತಲ್ಲ. ಆ್ಯಕ್ಚುಲಿ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ನನಗೆ ಪಿಂಪಲ್ಸ್ ಎಲ್ಲ ಬರ್ತಾಯಿತ್ತು. ಯಾವಾಗಲೂ ಪಿಂಪಲ್ ಇರ್ತಾಯಿತ್ತು ನನ್ನ ಮುಖದಲ್ಲಿ. ಇವಾಗ ಜಸ್ಟ್ ಏನಾದರೂ ಹಿಂಗೆ ಪ್ರಾಬ್ಲಮ್ಸ್ ಎಲ್ಲ ಆದರೆ ಮಾತ್ರ ನನಗೆ ಪಿಂಪಲ್ ಬರೋದು. ಇಲ್ಲಾಂದರೆ ಕ್ಲೀನಾಗಿರುತ್ತೆ ಮುಖ. ಇದೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಾನು ಚರ್ಚ್ ಸ್ಟ್ರೀಟಲ್ಲಿ ತಗೊಂಡಿದ್ದು ಡಾಟ್ ಆ್ಯಂಡ್ಕಿ. ಮೊನ್ನೆ ತಗೊಂಡಿದ್ದು ನಿಮಗೆ ಗೊತ್ತಿರ್ಬೋದು, ನೀವು ನೋಡಿರ್ಬೋದು. ಮೊನ್ನೆ ತಗೊಂಡಿದ್ದು, ಆದರೆ ಇದು ತುಂಬ ಇವಾಗ ನಾನು ಅದೇ ಹಾಕ್ಕೊಂಡಿರೋದು. ಅದು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಲಿಪ್ ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ. ಇದು ತುಂಬ ಮಾಯ್ಶ್ಚರೈಸ್ಡ್ ಆಗಿರುತ್ತೆ ಲಿಪ್ಸ್ನ. ನೈಟ್ ಮತ್ತು ಮಾರ್ನಿಂಗ್ ಸಹ ಹಾಕ್ಕೊಳ್ಬೋದು ಇದನ್ನು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಮತ್ತು ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್. ನಾನು ಫಸ್ಟ್ ಲ್ಯಾಕ್ಮಿ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನನಗೆ ಅದು ಸುಮಾರು ವರ್ಷದಿಂದ ಅದೇ ಯೂಸ್ ಮಾಡಿದೆ. ನನಗೆ ಅದಷ್ಟು ಸೂಟ್ ಆಗಲಿಲ್ಲ. ಅದಕ್ಕೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಆಕ್ವಾಲಾಜಿಕಾ ಟ್ರೈ ಮಾಡಬಾರ್ದು ಅಂತ ಅಂದ್ಕೊಂಡೆ. ನಾನು ಆಕ್ವಾಲಾಜಿಕಾದಲ್ಲಿ ನಯಾಸಿನಮೈಡ್ ಮತ್ತು ವಾಟರ್ಮೆಲನ್ ರೇಂಜಲ್ಲಿ ಯೂಸ್ ಮಾಡ್ತಾಯಿರೋದು. ಇದು ಸಖತ್ತಾಗಿ ಇದು ಅಂತಪ್ಪ ಪ್ರೊಟೆಕ್ಟ್ ಮಾಡುತ್ತೈತೆ ಸ್ಕಿನ್ನ UV ರೇಸಿಂದ. ಮತ್ತು ನಯಾಸಿನಮೈಡ್ ಇರೋದ್ರಿಂದ ಪಿಂಪಲ್ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗುತ್ತೆ ಇದರಿಂದ. ನನ್ನ ಫೇವ್ರೆಟ್ ಪ್ರಾಡಕ್ಟ್.
ನಾನು ವೈಟಮಿನ್ ಸಿ ಸಹ ಯೂಸ್ ಮಾಡಿದ್ದೆ, ಅದು ಚೆನ್ನಾಗಿದೆ. ಆದರೆ ನನಗೆ ಇದು ತುಂಬ ಇಷ್ಟ. ಪಂಪ್ ಇದು ಸಹ ನಾನು ನಿಮಗೆ ಮೊನ್ನೆ ತಗೊಂಡಿದ್ದು, ನಾನು ಚರ್ಚ್ ಸ್ಟ್ರೀಟಲ್ಲಿ. ಇದು ಫ್ರೇಗ್ರೆನ್ಸ್ ಇದು ಸಖತ್ತಾಗಿದೆ. ಸಮ್ಮರ್ ಡ್ರೀಮ್ ಅಂತ. ಇದು ಫ್ರೇಗ್ರೆನ್ಸ್ ಮಾತ್ರ ಸೂಪರ್ ಆಗಿದೆ. ಸುಮಾರು ಅದು ಲಾಸ್ಟ್ ಲಾಂಗ್ ಆಗುತ್ತೆ ಇದು ಪರ್ಫ್ಯೂಮ್. ಇದು ಮೆನಿಸೋಲಿ ತಗೊಂಡಿದ್ದು ನಾನು. ಇದು ಸಹ ಅಫೋರ್ಡೆಬಲ್ ಪ್ರೈಸ್. ಎಲ್ಲ ಅಫೋರ್ಡೆಬಲ್ ನಾನು ಯೂಸ್ ಮಾಡೋದು, ಜಾಸ್ತಿ ಕಾಸ್ಟ್ಲಿ ಎಲ್ಲ ಯೂಸ್ ಮಾಡಲ್ಲ ಸುಮ್ಮನೆ. ಮತ್ತು ನೆಕ್ಸ್ಟ್ ಪರ್ಫ್ಯೂಮ್ ಇನ್ನೊಂದು, ಇದು ಚೀಪೆಸ್ಟ್, ಅದೇ ಫ್ರೇಗ್ರೆನ್ಸ್ ಮಾತ್ರ ಸಖತ್ತಾಗಿದೆ. ನೆಕ್ಸ್ಟ್ ಪರ್ಫ್ಯೂಮ್ ಒಂದು NB. ಇದು ಫ್ರೆಂಚ್ ಕಲೆಕ್ಷನ್. ಇದು ಪರ್ಫ್ಯೂಮ್ ಸಖತ್ತಾಗಿ ರೋಸ್ ಥರನೇ ಸ್ಮೆಲ್ ಬರುತ್ತೆ. ತುಂಬ ಇಷ್ಟ. ಮಮ್ಮಿಗೇನೆ ಇದು ತುಂಬ ಇಷ್ಟ ಆಯಿತು ಫ್ರೇಗ್ರೆನ್ಸ್. ಯಾಕಂದರೆ ಬೇರೆ ಪರ್ಫ್ಯೂಮ್ ಆದರೆ ಅವ್ರಿಗೆ ತುಂಬ ತಲೆನೋವು ಶುರು ಆಗುತ್ತೆ. ಈ ಪರ್ಫ್ಯೂಮ್ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವರೂ ಬೈ ಮಾಡ್ತೀನಿ ಅಂತ ಹೇಳ್ತಿದ್ರು. ನೀವು ಇದೊಂದು ಸತಿ ಟ್ರೈ ಮಾಡಿ. ನಿಮಗೆ ಸೂಪರ್ ಮಾರ್ಕೆಟ್ಸ್ ಮತ್ತು ಆನ್ಲೈನಲ್ಲೆಲ್ಲ ಸಿಗುತ್ತೆ. ಇದು ಫೇವ್ರೆಟ್. ಮತ್ತು ನೆಕ್ಸ್ಟ್ ನಿಮಗೆ ಫ್ರೇಗ್ರೆನ್ಸಸ್ ಆಯ್ತಲ್ಲ, ನಾನು ನಿಮಗೆ ಇದು ತೋರ್ಸೋಕ್ಕೆ ಮರ್ತು. ಇದು ಈ ಲಿಪ್ ಬಾಮಲ್ಲಿ ಈ ಲಿಪ್ ಮಾಸ್ಕಲ್ಲಿ ಇದು ಸ್ಕೂಪ್ ಸಿಕ್ತು ನನಗೆ. ಇದು ಹಿಂಗೆ ತೆಗೆದು ಹಿಂಗೆ ಮಾಡೋಕ್ಕೆ. ನೆಕ್ಸ್ಟ್ ಒನ್ ಬಂದು ಇನ್ಸೈಟ್ ಐಲೈನರ್, ವಾಟರ್ ಪ್ರೂಫ್ ಐಲೈನರ್. ಇದು ಸೂಪರ್ ಐಲೈನರ್ ಆಯಿತಾ. ನೋಡಿ, ಎಷ್ಟು ಬ್ಲ್ಯಾಕ್ ಆಗಿ ಹಂಗೆ ಒಳ್ಳೆ ಸ್ಟಿಕ್ಕರ್ ಥರನೇ ಕಾಣಿಸುತ್ತೆ. ಇದು ಸ್ಟಿಕ್ಕರ್ ಅಪ್ಲೈ ಮಾಡಿರೋ ಥರ. ಇದು ವಾಟರ್ ಪ್ರೂಫ್ ಐಲೈನರ್. ನನಗೆ ಇದು ತುಂಬ ಇಷ್ಟ ಐಲೈನರ್. ನನಗೆ ಬೇರೆ ವಾಟರ್ ಪ್ರೂಫ್ ಐಲೈನರ್ ಬಗ್ಗೆ ಗೊತ್ತಿಲ್ಲ, ಆದರೆ ಇದು ನಾನು ಯೂಸ್ ಮಾಡ್ತಿರೋದ್ರಿಂದ ನನಗೆ ಇದು ತುಂಬ ಇಷ್ಟ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ನಾರ್ಮಲ್ ಐಲೈನರ್ಸ್ಗಿಂತ ಮತ್ತು ಪೆನ್ ಎಲ್ಲದಕ್ಕಿಂತ ಈ ವಾಟರ್ ಪ್ರೂಫ್ ಐಲೈನರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ನೆಕ್ಸ್ಟ್ ಒನ್ ಬಂದು ಇದು ನನ್ನದು ಮೋಸ್ಟ್ ಫೇವ್ರೆಟ್, ಲ್ಯಾಕ್ಮಿ ಐಕಾನಿಕ್ ಮಸ್ಕಾರಾ, ವಾಲ್ಯೂಮ್ ಮಸ್ಕಾರಾ. ನನಗೆ ಯಾವ ಬ್ರ್ಯಾಂಡ್ದು ಇದು ಮಸ್ಕಾರಾ ಇಷ್ಟ ಆಗಲ್ಲ ಆಯಿತಾ. ವಾಟರ್ ಪ್ರೂಫ್ ಮಸ್ಕಾರಾ ಅಂತ ನನಗೆ ಇಷ್ಟನೇ ಆಗಲ್ಲ. ಸ್ಟಿಕ್ಕಿ ಏನದು, ಯಾಕೆ ಇಷ್ಟಪಟ್ಟು ಆಗ್ತದೆ. ನಾನು ನೈಕಾದೊಂದು ಪರ್ಚೇಸ್ ಮಾಡಿದೆ, ಚೆನ್ನಾಗಿಲ್ಲ ಒಂಚೂರು. ಒಳ್ಳೆ ಸ್ಟಿಕ್ಕಿ ಥರ. ನೋಡಿ ಬಾಂಡ್ ಇದ್ದದ್ದು ನೋಡಿ, ಇಲ್ಲಿ ಇದ್ರದ್ದು ವಾಲ್ಯೂಮ್ ನೋಡಿ. ಇದು ನಾನು ಐಲ್ಯಾಶಸ್ ಏನು ಫೇಕ್ ಐಲ್ಯಾಶಸ್ ಏನು ಹಾಕ್ಕೊಂಡಿಲ್ಲ. ಇದು ಜಸ್ಟ್ ನಂದು ಐಲ್ಯಾಶಸ್ ಮಸ್ಕರ ಹಾಕಿರೋದು ಅಷ್ಟೇ. ನೋಡಿ ಎಷ್ಟು ಲಾಂಗ್ ಆಗುತ್ತೆ ನಮ್ಮದು ಐಲ್ಯಾಶ್, ಮತ್ತು ಎಷ್ಟು ವಾಲ್ಯೂಮ್ ಕೊಡುತ್ತೆ ನಮ್ಮದು ಐಲ್ಯಾಶಸ್ಗೆ. ಒಳ್ಳೆ ಫೇಕ್ ಇದ್ರ ಹಾಕ್ಕೊಂಡಿರೋ ಥರನೇ ಕಾಣಿಸುತ್ತೆ, ಫೇಕ್ ಐಲ್ಯಾಶ್ ಹಾಕ್ಕೊಂಡಿರೋ ಥರ. ಸೊ ನೀವು ಟ್ರೈ ಮಾಡಿ. ವಾಟರ್ ಪ್ರೂಫ್ಗಿಂತ ಇದು ಸುಮಾರು ಜನಕ್ಕೆ ವಾಟರ್ ಪ್ರೂಫೇ ಇಷ್ಟ ಆಗುತ್ತೆ, ಯಾಕೆಂದರೆ ಅದು ನೀರೆಲ್ಲ ಬಿದ್ದರೆ ಸ್ಮಜ್ ಆಗೋಣ ಅಂತ. ಅಂದರೆ ಮೇಂಟೈನ್ ಮಾಡೋದ್ರ ಮೇಲೆ ಇರೋದು. ನಂದು ಫೇವ್ರೆಟೆಸ್ಟ್ ಪರ್ಚೇಸ್ ಆಫ್ 2024. ನಾನು ಮುಂಚೆನೂ ಲ್ಯಾಕ್ಮೇದೊಂದು ಯೂಸ್ ಮಾಡ್ತಿದ್ದೆ, ಅದು ಅಷ್ಟು ಓಕೇಶ್ ಆಗಿತ್ತು, ಆದರೆ ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಬಂದು ಇಯರಿಂಗ್ಸ್. ನಾನು ನೆಕ್ಸಸ್ ಮಾಲಲ್ಲಿ ತಗೊಂಡಿದ್ದು. ಶೀತಲೂ ಒಂದು ಈ ಥರದ್ದು ಸ್ವಲ್ಪ ಸ್ಕ್ವೇರ್ ಶೇಪ್ ಇದೆ ತಗೊಂಡಿದ್ದಾಳೆ. ಮತ್ತು ಇನ್ನೊಂದು ಇಯರಿಂಗ್ಸ್ ಬಂದು ಇದು 1 ಮಂತ್ ಆಯಿತು ತಗೊಂಡಿದ್ದು, ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ನೋಡಿ ಎಷ್ಟು ಎಲಿಗೆಂಟಾಗಿ ಕಾಣಿಸುತ್ತಲ್ಲ. ಇದೂ ಅಷ್ಟೇ ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ. ನಾವು ಔಟ್ಫಿಟ್ಗೆ ಮ್ಯಾಚ್ ಮಾಡಿ ಹಾಕ್ಕೊಳ್ಬೇಕಾ. ಮತ್ತು ನೆಕ್ಸ್ಟ್ ಒನ್ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರೋ ಒಂದು ಪ್ರಾಡಕ್ಟ್. ನಾನು ಒಂದ್ಸತಿ ನಾನು ಯೂಸೇ ಮಾಡಿಲ್ಲ, ಆದರೂ ನನಗೆ ತುಂಬ ಇಷ್ಟ. ಅದು ಈ ಸನ್ಗ್ಲಾಸಸ್. ಇದು ನಾನು ಅಮೆಝಾನಲ್ಲಿ ಬೈ ಮಾಡಿದ್ದು ಸನ್ಗ್ಲಾಸ್. ನೋಡಿ ಚೆನ್ನಾಗಿದೆಯಾ ಅಂತ. ನಾನಿದು ಅಮೆಝಾನಲ್ಲಿ ಬೈ ಮಾಡಿದ್ದು. ನಾನು ಇದು ತುಂಬ ಇನ್ಫ್ಲುಯೆನ್ಸರ್ಸ್ ಎಲ್ಲ ಯೂಸ್ ಮಾಡಿರೋದು ನೋಡಿದ್ದೀನಿ. ನನಗೇನೋ ಇಷ್ಟ ಆಯಿತು. ನನಗೇನೋ ಒಂದು ಗೋಲ್ಡ್ ಫ್ರೇಮ್ ಮತ್ತು ಬ್ಲ್ಯಾಕ್ ಇದು ಗ್ಲಾಸಸ್ ಇರೋದೊಂದು ಪರ್ಚೇಸ್ ಮಾಡಬೇಕು ಅಂತ ತುಂಬ ದಿನದಿಂದ ಇಷ್ಟ ಆಯಿತು. ಅದಕ್ಕೆ
ಇದೊಂದು ನಾನು ಪರ್ಚೇಸ್ ಮಾಡಿದೆ. ನಿಮಗೆ ಈ ಸನ್ಗ್ಲಾಸ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ. ನೀವು ಕಮೆಂಟ್ ಮಾಡಿ ನಿಮಗೆ ಇದು ಪ್ರಾಡಕ್ಟ್ಸ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾನು ಶಾಪ್ಸಲ್ಲಿ ಪರ್ಚೇಸ್ ಮಾಡಿರೋಂಥ ಇಯರಿಂಗ್ಸ್ ಇರ್ಬೋದು ಅದೆಲ್ಲ ಅದು ಲಿಂಕ್ ಕೊಡೋಕ್ಕಾಗಲ್ಲ, ಯಾಕೆಂದರೆ ಅದು ನಾರ್ಮಲ್ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿರೋಂಥದ್ದು. ಅದಕ್ಕೆ ಮತ್ತು ನಾನು ಡಿಮಾರ್ಟಲ್ಲಿ ಒಂದು ಬಾಟಲ್ ಪರ್ಚೇಸ್ ಮಾಡಿದೆ, ಇದು ಗ್ಯಾಲನ್ ಬಾಟಲ್. ಅದು ನಾನು ನಿಮಗೆ ತೋರ್ಸೋಕ್ಕೆ ಮತ್ತೆ ಹೋಯಿತು. ನನಗೆ ಪಿಕ್ಚರ್ ಸಿಕ್ಕಿದ್ರೆ ಅದು ನಾನು ನಿಮಗೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಆಯಿತಾ. ಅದು ಮೋಸ್ಟ್ಲಿ 3 ಲೀಟರ್ಸ್ ಬಾಟ್ಲ್ ಅನ್ಕೋತೀನಿ, 3 ಇಲ್ಲ 2.5 ಲೀಟರ್ಸ್ ಬಾಟಲ್. ಅಂದರೆ ಡೈಲಿ ಇಷ್ಟು ಪರ್ಟಿಕ್ಯುಲರ್ ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು ಅಂತ ಇರುತ್ತಲ್ಲ, ಆ ಬಾಟಲ್ ಫುಲ್ ನೀವು ಖಾಲಿ ಮಾಡಿದ್ರೆ ಇದು ಒಂದಿನದಲ್ಲಿ ಅಟ್ಲೀಸ್ಟ್ ನೀವು ಸ್ವಲ್ಪ ಆದರೂ ಹೈಡ್ರೇಟ್ ಆಗಿ ಇರ್ತೀರಾ. ಅದಕ್ಕೆ ನಾನು ನಿಮಗೆ ಪಿಕ್ಚರ್ಸ್ ಇದ್ದರೆ ನಾನು ಅಟ್ಯಾಚ್ ಮಾಡ್ತೀನಿ, ಓಕೆನಾ ಗೈಸ್. ಇದೇ ನಂದು 2024ದು ಫೇವ್ರೆಟ್ ಪರ್ಚೇಸಸ್. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮದು ಯಾವುದಾದ್ರೂ 3 ಫೇವ್ರೆಟ್ ಪರ್ಚೇಸಸ್ ಆಫ್ 2024 ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. Until then, take care, see you, tata, bye bye.